ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಡಾಕ್ಟರ್ ಎಂ ಆರ್ ಹೂಗಾರ್, ಸಹ ಪ್ರಾಧ್ಯಾಪಕ ಭೂಗೋಳಶಾಸ್ತ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯಪುರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು BA ಅಂತಿಮ ವರ್ಷದ 6ನೇ ಸೆಮಿಸ್ಟರ್ ಭೂಗೋಳಶಾಸ್ತ್ರ ಪ್ರಾಯೋಗಿಕ ವಿಷಯಕ್ಕೆ, ಅದರಲ್ಲೂ ಪೇಪರ್ 1ಕ್ಕೆ ಪ್ರಕ್ಷೇಪಗಳು ಪ್ರೊಜೆಕ್ಷನ್ ಎಂಬ ಪಠ್ಯಕ್ರಮವನ್ನು ಅಳವಡಿಸಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಅಧ್ಯಯನವನ್ನು ಮುಂಬರುವ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಮೊದಲು ಪ್ರಕ್ಷೇಪಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಈ ಅವಧಿಯಲ್ಲಿ ಪ್ರಕ್ಷೇಪ ಅಂದ್ರೇನು, ಪ್ರಕ್ಷೇಪಗಳ ಪ್ರಕಾರಗಳು, ಪ್ರಕ್ಷೇಪಗಳ ಐತಿಹಾಸಿಕ ಬೆಳವಣಿಗೆ, ಅಕ್ಷಾಂಶ ಮತ್ತು ರೇಖಾಂಶಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಕಾಶೆ ಪ್ರಕ್ಷೇಪಗಳು, ಮ್ಯಾಪ್ ಪ್ರೊಜೆಕ್ಷನ್. ಪೃಥ್ವಿ ಗೋಲಾಕಾರವಾಗಿದೆ, ಕಾರಣ ಸಮತಟ್ಟಾದ ಕಾಗದದ ಮೇಲೆ ಅದರ ಸಂಪೂರ್ಣವಾದ ಭಾಗ ಅಥವಾ ಕೆಲವೊಂದು ಭಾಗವನ್ನು ಇದ್ದಕ್ಕಿದ್ದಂತೆ ತೋರಿಸುವುದು ಬಹಳಷ್ಟು ಕಠಿಣವಾಗುತ್ತದೆ. ಭೂಮಿಯನ್ನು ತೋರಿಸಲು ಗ್ಲೋಬವು ಅದರ ಪ್ರತಿರೂಪವಾಗಿರುತ್ತದೆ. ಕಾರಣ ಭೂಮಿಯ ಯಾವುದಾದರೊಂದು ಭಾಗವನ್ನು ತೋರಿಸುವುದರ ಸಲುವಾಗಿ ಅದರ ಸ್ಥಾನ, ಅಕ್ಷವೃತ್ತಗಳು ಅಂದರೆ ಅಕ್ಷಾಂಶಗಳು, ರೇಖಾವೃತ್ತಗಳು ಅಂದರೆ ರೇಖಾಂಶಗಳಿಂದ ನಿರ್ಧರಿಸಲಾಗುತ್ತದೆ. ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನು, ದೇಶವನ್ನು, ಖಂಡವನ್ನು ಅಥವಾ ಇಡೀ ಪೃಥ್ವಿಯನ್ನು ತೋರಿಸಲು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ರಚಿಸಬೇಕಾಗುತ್ತದೆ. ಹೀಗಾಗಿ ಪ್ರಕ್ಷೇಪಗಳ ಅವಶ್ಯಕತೆ ಇದೆ. ನಕಾಶಗಳನ್ನು ತೆಗೆಯಬೇಕಾದರೆ ಪ್ರಕ್ಷೇಪಗಳನ್ನು ಮೊದಲು ರಚಿಸಬೇಕಾಗುತ್ತದೆ. ನಕಾಶೆಗಳನ್ನು ತಯಾರಿಸುವವರು ಗ್ಲೋಬದ ಮೇಲಿನ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಸ್ಥಾನಾಂತರಿಸುವುದರ ಸಲುವಾಗಿ ಅನೇಕ ವಿಧಾನಗಳನ್ನು ಮತ್ತು ಪದ್ಧತಿಗಳನ್ನು ಕಂಡುಹಿಡಿದಿದ್ದಾರೆ. ಇನ್ನು ಪ್ರಕ್ಷೇಪ ಅಂದರೆ ಏನು? ವಾಟ್ ಈಸ್ ಪ್ರೊಜೆಕ್ಷನ್? ಪೃಥ್ವಿಯ ಅಕ್ಷವೃತ್ತ ಮತ್ತು ರೇಖಾವೃತ್ತಗಳ ಜಾಲವನ್ನು ಕ್ರಮಬದ್ಧವಾಗಿ ಸಮತಟ್ಟಾದ ಕಾಗದದ ಮೇಲೆ ತೆಗೆಯುವುದಕ್ಕೆ ನಕಾಶ ಪ್ರಕ್ಷೇಪ ಎಂದು ಕರೆಯುತ್ತಾರೆ. ಗ್ಲೋಬದ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳು ವೃತ್ತಗಳಾಗಿರುತ್ತವೆ. ಅಕ್ಷಾಂಶಗಳು ಪೂರ್ವ ಪಶ್ಚಿಮವಾಗಿದ್ದು ಪೂರ್ಣ ವೃತ್ತಗಳಾಗಿದ್ದರೆ, ರೇಖಾಂಶಗಳು ಪೂರ್ಣ ವೃತ್ತಗಳಾಗಿದ್ದರೂ ಅವುಗಳನ್ನು ಧ್ರುವದಿಂದ ಧ್ರುವದವರೆಗೆ ಪರಿಗಣಿಸುವುದರಿಂದ ಅರ್ಧ ವೃತ್ತಗಳೆಂದು ಪರಿಗಣಿಸಲಾಗುತ್ತದೆ. ಅಕ್ಷಾಂಶ ಹಾಗೂ ರೇಖಾಂಶಗಳನ್ನು ಸಮತಟ್ಟಾದ ಕಾಗದದ ಮೇಲೆ ಸ್ಥಳಾಂತರಿಸಿದಾಗ ಪರಸ್ಪರ ಛೇದಿಸುವ ವಕ್ರರೇಖೆ ಮತ್ತು ಸರಳ ರೇಖೆಗಳಾಗಿರುತ್ತವೆ. ಹೀಗೆ ತಯಾರಿಸುವ ಪ್ರಕ್ಷೇಪಗಳಲ್ಲಿ ಆಕಾರ, ಕ್ಷೇತ್ರ ಮತ್ತು ದಿಕ್ಕುಗಳಲ್ಲಿ ಕೆಲವು ದೋಷಗಳು ಕಂಡುಬರುತ್ತವೆ. ಕಾರಣ ನಮಗೆ ಬೇಕಾದ ಉದ್ದೇಶಕ್ಕೆ ಅನುಸಾರವಾಗಿ ನಾವು ಪ್ರಕ್ಷೇಪಗಳನ್ನು ರಚಿಸಬೇಕಾಗುತ್ತದೆ. ಗೋಡೆ ನಕಾಶೆಗಳು, ವಾಲ್ ಮ್ಯಾಪ್ಸ್. ಮುದ್ರಿಸತಕ್ಕ ನಕಾಶೆಗಳು ಸಮತಟ್ಟಾದ ಮೇಲ್ಮೈಯಲ್ಲಿ ತೋರಿಸಬೇಕಾಗಿರುವುದರಿಂದ ಪ್ರಕ್ಷೇಪದ ರಚನೆಯು ಅವಶ್ಯಕವಾಗಿದೆ. ಗ್ಲೋಬದ ಮೇಲಿನ ಚಿತ್ರವನ್ನು ಇದ್ದಕ್ಕಿದ್ದಂತೆ ಸಮತಟ್ಟಾದ ಮೇಲ್ಮೈಯಲ್ಲಿ
ಬರೆಯಲಿಕ್ಕೆ ಬರುವ ಹಾಗೆ ಮಾಡಿದಾಗ ಚಿತ್ರದ ಆಕಾರದಲ್ಲಿ ಸ್ವಲ್ಪ ಬದಲಾವಣೆ ಅಥವಾ ಸ್ವಲ್ಪ ವಿರೂಪಗೊಳ್ಳುತ್ತವೆ. ಹೀಗೆ ಆಕಾರ ಮತ್ತು ಅಂತರದಲ್ಲಿ ಆಗುವ ಬದಲಾವಣೆಯನ್ನು ಸಾಧ್ಯವಿದ್ದಷ್ಟು ಕಡಿಮೆ ಮಾಡುವ ಅನೇಕ ವಿಶಿಷ್ಟ ಪದ್ಧತಿಯ ಪ್ರಕ್ಷೇಪಗಳನ್ನು ಸಂಶೋಧಿಸಲಾಗಿದೆ. ಪಾರದರ್ಶಕವಾದ ಗ್ಲೋಬವನ್ನು ಒಂದನೇದು ಸಿಲಿಂಡರ್ ಆಕಾರದ, ಎರಡನೇದು ಶಂಕುವಿನಾಕಾರದ, ಮೂರನೇದು ಕಮದ ಪ್ರಕ್ಷೇಪಗಳೆಂದು ವಿಂಗಡಿಸಲಾಗಿದೆ. ಪ್ರಕ್ಷೇಪಗಳನ್ನು ಯಾವಾಗಲೂ ಅಕ್ಷವೃತ್ತ ಮತ್ತು ರೇಖಾವೃತ್ತಗಳ ಪ್ರಮಾಣಕ್ಕನುಸಾರವಾಗಿ ರಚಿಸಬೇಕಾಗುತ್ತದೆ. ಪ್ರಮಾಣವಿಲ್ಲದೆ ತೆಗೆದ ಪ್ರಕ್ಷೇಪವು ಸರಿಯಾದ ಸ್ಥಳವನ್ನು ಮತ್ತು ನಕಾಶವನ್ನು ತೋರಿಸುವುದಿಲ್ಲ. ಇನ್ನು ಪ್ರಕ್ಷೇಪಗಳ ಪ್ರಕಾರಗಳು, ಟೈಪ್ಸ್ ಆಫ್ ಪ್ರೊಜೆಕ್ಷನ್. ಗೋಳಾಕಾರವಾಗಿರುವ ಪೃಥ್ವಿಯನ್ನು ಸಮತಟ್ಟಾದ ಕಾಗದದ ಮೇಲೆ ಪರಿವರ್ತಿಸುವುದು ಕಠಿಣವಾಗಿದೆ. ಇಂತಹ ಪರಿವರ್ತನೆಗಾಗಿ ನಕಾಶ ತಯಾರಕರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಮತ್ತು ಈಗಲೂ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಇದರಲ್ಲಿ ಯಶ ಸಂಪೂರ್ಣವಾಗಿ ದೊರೆತಿದೆ ಎಂದು ಹೇಳಲಾಗುವುದಿಲ್ಲ. ಒಟ್ಟಾರೆ ಪ್ರಕ್ಷೇಪಗಳ ರಚನೆಯ ವಿಧಾನದ ಮೇಲಿಂದ ಪ್ರಕ್ಷೇಪಗಳನ್ನು ಮುಖ್ಯವಾಗಿ 2 ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದರೊಳಗೆ ಒಂದನೇದು ಯಥಾದೃಷ್ಟ ಪ್ರಕ್ಷೇಪಗಳು, ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್. ಎರಡನೇದು ಅಯಥಾದೃಷ್ಟ ಪ್ರಕ್ಷೇಪಗಳು, ನಾನ್ ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್. ಒಂದನೇದು ಯಥಾದೃಷ್ಟ ಪ್ರಕ್ಷೇಪಗಳು, ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್. ಅಕ್ಷವೃತ್ತ ಮತ್ತು ರೇಖಾವೃತ್ತಗಳನ್ನು ಗುರುತಿಸಿದ ಗಾಜಿನೊಳಗಿರಿಸಿದ ವಿದ್ಯುತ್ ದ್ವೀಪವು ಈ ರೇಖಾಜಾಲದ ನೆರಳನ್ನು ಗ್ಲೋಬಿನ ಯಾವುದೇ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಮಾಡಿದಾಗ ಕಾಗದದ ಮೇಲೆ ಚೆಲ್ಲುತ್ತದೆ. ಇದಕ್ಕೆ ಯಥಾದೃಷ್ಟ ಪ್ರಕ್ಷೇಪವೆಂದು ಕರೆಯುತ್ತಾರೆ. ಯಥಾದೃಷ್ಟ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಒಂದು ದಂಡಾಕಾರದ ಪ್ರಕ್ಷೇಪ, ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್. ಎರಡನೇದು ಶಂಕುವಿನ ಆಕಾರದ ಪ್ರಕ್ಷೇಪ, ಕೊನಿಕಲ್ ಪ್ರೊಜೆಕ್ಷನ್. ಮೂರನೇದು ಕಮದ್ಯ ಪ್ರಕ್ಷೇಪ, ಜೆನಿತಲ್ ಪ್ರೊಜೆಕ್ಷನ್. ದಂಡಾಕಾರದ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನೇದು ಸರಳ ದಂಡಾಕಾರದ ಪ್ರಕ್ಷೇಪ, ಸಿಂಪಲ್ ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್. ಎರಡನೇದು ದಂಡಾಕಾರದ ಸಮಕ್ಷೇತ್ರ ಪ್ರಕ್ಷೇಪ, ಸಿಲಿಂಡ್ರಿಕಲ್ ಈಕ್ವಲ್ ಏರಿಯಾ ಪ್ರೊಜೆಕ್ಷನ್. ಮೂರನೇದು ಮರ್ಕೇಟರ್ ಪ್ರಕ್ಷೇಪ, ಕೊನಿಕಲ್ ಪ್ರೊಜೆಕ್ಷನ್. ಶಂಕುವಿನಾಕಾರದ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಒಂದು ಪ್ರಧಾನ ಅಕ್ಷ ವೃತ್ತವುಳ್ಳ ಸರಳ ಶಂಕು ಪ್ರಕ್ಷೇಪ, ಸಿಂಪಲ್ ಕೊನಿಕಲ್ ಪ್ರೊಜೆಕ್ಷನ್ ವಿತ್ 1 ಸ್ಟ್ಯಾಂಡರ್ಡ್ ಪ್ಯಾರಲಲ್. ಎರಡನೇದು 2 ಪ್ರಧಾನ ಅಕ್ಷ ವೃತ್ತವುಳ್ಳ ಸರಳ ಶಂಕು ಪ್ರಕ್ಷೇಪ, ಸಿಂಪಲ್ ಕೊನಿಕಲ್ ಪ್ರೊಜೆಕ್ಷನ್ ವಿತ್ 2 ಸ್ಟ್ಯಾಂಡರ್ಡ್ ಪ್ಯಾರಲಲ್. ಮೂರನೇದು ಬೋನ್ಸ್ ಪ್ರಕ್ಷೇಪ. ಕಮದ್ಯ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಒಂದನೇದು ಧ್ರುವೀಯ ಕಮದ್ಯ ಕೇಂದ್ರೀಯ ಪ್ರಕ್ಷೇಪ, ಪೋಲಾರ್ ಜೆನಿತಲ್ ಗುನೋಮೋನಿಕ್ ಪ್ರೊಜೆಕ್ಷನ್. ಎರಡನೇದು ಧ್ರುವೀಯ ಕಮದ್ಯ ಘನರೇಖನ ಪ್ರಕ್ಷೇಪ, ಪೋಲಾರ್ ಜೆನಿತಲ್ ಸ್ಟೀರಿಯೋಗ್ರಾಫಿಕ್ ಪ್ರೊಜೆಕ್ಷನ್. ಮೂರನೇದು ಧ್ರುವೀಯ ಕಮದ್ಯ ಲಂಬ ಪ್ರಕ್ಷೇಪ, ಪೋಲಾರ್ ಜೆನಿತಲ್ ಆರ್ಥ್ರೋಗ್ರಾಫಿಕ್ ಪ್ರೊಜೆಕ್ಷನ್. ಹೀಗೆ ಯಥಾದೃಷ್ಟ ಪ್ರಕ್ಷೇಪದಲ್ಲಿ ವರ್ಗೀಕರಣ ಮಾಡಲಾಗಿದೆ. ಎರಡನೆಯ ಪ್ರಮುಖವಾದಂಥ ಪ್ರಕ್ಷೇಪ ಆಯತಾದೃಷ್ಟ ಪ್ರಕ್ಷೇಪ, ನಾನ್ ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್. ಈ ಪ್ರಕ್ಷೇಪಗಳನ್ನು ಕ್ಷೇತ್ರ, ಆಕಾರ ಮತ್ತು ದಿಕ್ಕುಗಳನ್ನು ಸರಿಯಾಗಿ ತೋರಿಸುವುದರ ಸಲುವಾಗಿ ತಯಾರಿಸಲಾಗುತ್ತದೆ.
ಮೇಲಿನ ಎಲ್ಲ ವಿಷಯಗಳನ್ನು ಸರಿಯಾಗಿ ತೋರಿಸುವುದರ ಆಧಾರದ ಮೇಲಿಂದ ಈ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಸಮಕ್ಷೇತ್ರ ಪ್ರಕ್ಷೇಪ, ಈಕ್ವಲ್ ಏರಿಯಾ ಪ್ರೊಜೆಕ್ಷನ್. ಎರಡನೇದು ಯಥಾಪ್ರತಿ ಪ್ರಕ್ಷೇಪ, ಆರ್ಥೋಮಾಫಿಕ್ ಪ್ರೊಜೆಕ್ಷನ್. ಮೂರನೇದು ದಿಗಾಂಶ ಪ್ರಕ್ಷೇಪ, ಅಜ್ಮಿಥಲ್ ಪ್ರೊಜೆಕ್ಷನ್. ನಾವು ಪ್ರಕ್ಷೇಪವನ್ನು ತೆಗೆಯುವ ಪದ್ಧತಿಗನುಸಾರವಾಗಿ ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಎ, ರಚಿಸುವ ರೀತಿಯ ಆಧಾರದ ಮೇಲಿಂದ ಯಥಾದೃಷ್ಟ ಮತ್ತು ಆಯತಾದೃಷ್ಟ. ವಿಸ್ತರಿಸುವ ವಿಭಾಗಕ್ಕನುಸಾರವಾಗಿ ಒಂದು ಶಂಕುವಿನಾಕಾರದ, ಎರಡನೇದು ದಂಡಾಕಾರದ, ಮೂರನೇದು ಕಮಧ್ಯ ಪ್ರಕ್ಷೇಪಗಳೆಂದು. ಸಾಂಪ್ರದಾಯಿಕ ಪ್ರಕ್ಷೇಪಗಳೊಳಗ ಯಾವ ಬರುವುದಿಲ್ಲ. ಇದರೊಳಗ ಕಾಯ್ದಿಟ್ಟ ಲಕ್ಷಣಗಳ ಆಧಾರದ ಮೇಲಿಂದ ಸಮಕ್ಷೇತ್ರ ಪ್ರಕ್ಷೇಪ, ಎರಡನೇದು ಅನುರೂಪ ಪ್ರಕ್ಷೇಪ, ಮೂರನೇದು ದಿಗಾಂಶ ಪ್ರಕ್ಷೇಪಗಳೆಂದು. ಈ ಬೆಳಕು ಬೀಳುವ ಬಿಂದುವಿನ ಮೇಲೆ ತೆಗೆದ ಅದರಲ್ಲಿ ಒಂದನೇದು ಕೇಂದ್ರೀಯ ಪ್ರಕ್ಷೇಪ, ಘನರೇಖನ ಪ್ರಕ್ಷೇಪ, ಲಂಬ ಪ್ರಕ್ಷೇಪ, ಇನ್ನುಳಿದ ಪ್ರಕ್ಷೇಪಗಳೆಂದು. ಎಫ್, ರೇಖಾಗಣಿತದ ಆಧಾರದ ಮೇಲಿಂದ ಸಮ ಚತುಷ್ಕೋನದ ಆಧಾರದ ಮೇಲಿಂದ, ಎರಡನೇದು ವರ್ತುಳಾಕಾರದ ಆಧಾರದ ಮೇಲಿಂದ, ಮೂರನೇದು ದೀರ್ಘ ವೃತ್ತಾಕಾರದ ಪ್ರಕ್ಷೇಪ, ನಾಲ್ಕನೇದು ಪತಂಗಾಕಾರದ ಪ್ರಕ್ಷೇಪ, ಐದನೇದು ಇನ್ನುಳಿದ ಪ್ರಕ್ಷೇಪಗಳು. ಹೀಗೆ ವರ್ಗೀಕರಣ ಆಯತಾದೃಷ್ಟ ಪ್ರಕ್ಷೇಪದಲ್ಲಿ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಯಾವುದಂತ ಪ್ರಕ್ಷೇಪಗಳ ಐತಿಹಾಸಿಕ ಬೆಳವಣಿಗೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಪ್ರೊಜೆಕ್ಷನ್. ಹೋಮರನ ದಂತಕಥೆಗಳಿಂದ ಭೂಮಿಯ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳಬಹುದು. ಹೋಶಿಯಾರನು ಭೂಮಿಯು ಚಪ್ಪಟೆಯಾಗಿದೆ ಎಂಬ ಸಿದ್ಧಾಂತವನ್ನು ಮಂಡಿಸಿದನು. ಮಾಲ್ಸಸ್ ಎಂಬುವನು 145 BCಯಲ್ಲಿ ಮರಣ ಹೊಂದಿದನು. ಇವನು ಮೊಟ್ಟ ಮೊದಲು ಗ್ಲೋಬವನ್ನು ರಚಿಸಿದ್ದಾನೆ. 600 BCಯಲ್ಲಿ ಟೇಲ್ಸ್ ಮರಟಸ್ ಎಂಬುವನು ಸೂರ್ಯಗ್ರಹಣದ ಬಗ್ಗೆ ತಿಳಿ ಹೇಳಿ ಕೇಂದ್ರೀಯ ಪ್ರಕ್ಷೇಪ ರಚಿಸಿದನು. ಅನ್ಯಾಕ್ಸಿಮ್ಯಾಂಡರ್ ಎಂಬುವನು ಭೂಮಿ ಸಿಲಿಂಡರ್ ಆಕಾರವಾಗಿದೆ ಎಂದು ತಿಳಿಸಿದನು. 540 BCಯಲ್ಲಿ ಪೈಥಾಗೋರಸನು ಭೂಮಿ ಗೋಲಾಕಾರವಾಗಿದೆ ಎಂದು ತಿಳಿಸಿದನು. ಗ್ಯಾಲಿಲಿಯೋ ಇದೇ ಸಿದ್ಧಾಂತವನ್ನು ಮಂಡಿಸಿದ್ದಾನೆ. 15ನೇ ಶತಮಾನದವರೆಗೆ ಭೂಗೋಳಶಾಸ್ತ್ರವು ಸಾಧಾರಣವಾಗಿ ಬೆಳವಣಿಗೆ ಹೊಂದಿತು. ಟಾಲಮಿ ತ್ರಿಕೋನ ಮಾದರಿಯ ಪ್ರಕ್ಷೇಪವನ್ನು ರಚಿಸಿದನು. 1576ರಲ್ಲಿ ಗ್ಲೇರಿಯೋನಾಸ್ ಧ್ರುವೀಯ ಕಮಧ್ಯ ಪ್ರಕ್ಷೇಪವನ್ನು, 1554ರಲ್ಲಿ ಗೋಂಡ್ ಕ್ರೇಮರ್ ಯುರೋಪದ ನಕಾಶವನ್ನು ತಯಾರಿಸಿದನು ಹಾಗೂ 2 ಪ್ರಧಾನ ಅಕ್ಷವೃತ್ತವುಳ್ಳ ಸರಳ ಶಂಕು ಪ್ರಕ್ಷೇಪವನ್ನು ರಚಿಸಿದನು. ಅಲ್ಲದೆ ಕ್ರೇಮರನು ಮರ್ಕೇಟರ್ ಪ್ರಕ್ಷೇಪವನ್ನು ರಚಿಸಿದ್ದು 1595ರಲ್ಲಿ ನಕಾಶೆಗಳ ಪುಸ್ತಕವನ್ನು ರಚಿಸಲಾಯಿತು. ಅದಕ್ಕೆ ಅಟ್ಲಾಸ್ ಎಂಬ ಹೆಸರನ್ನು ಕೊಡಲಾಗಿದೆ. ಭೂ ಸಂಶೋಧನೆ ಸಮುದ್ರಯಾನದಿಂದ ಹೊಸ ಪ್ರದೇಶಗಳನ್ನು ಕಂಡುಹಿಡಿದ ವಾಸ್ಕೋಡಿಗಾಮ ಮ್ಯಾಗಲ್ಲನ್ ಅವರು ಪ್ರಕ್ಷೇಪಗಳ ಬಳಕೆ ಮಾಡಿರುವುದು ಕಂಡುಬರುತ್ತದೆ. ಅರಬ್ ಮೊಹಮ್ಮದ್ ಅಲಿ ಇದ್ರಿಸಿ ಎಂಬುವನು ಈಗಿರುವ ಉತ್ತರ ಧ್ರುವಕ್ಕೆ ದಕ್ಷಿಣ ಧ್ರುವ ಹಾಗೂ ದಕ್ಷಿಣ ಧ್ರುವಕ್ಕೆ ಉತ್ತರ ಧ್ರುವ ಎಂದು ಮೊದಲೇ ಗುರುತಿಸಿದ್ದನು. ನಂತರ ಬ್ರಿಟಿಷರು ಇದನ್ನು ಬದಲಾಯಿಸಿ ಈಗಿರುವ ಉತ್ತರ ಹಾಗೂ ದಕ್ಷಿಣ ಧ್ರುವವೆಂದು
ಗುರುತಿಸಿದರು. ಈ ಅವಧಿಯಲ್ಲಿ ಹೊಸ ಪ್ರಕ್ಷೇಪಗಳ ಅವಶ್ಯಕತೆ ಉಂಟಾಯಿತು. ಈ ಬೇಡಿಕೆಗಳಿಗೆ ಅನುಸಾರವಾಗಿ ಪ್ರಕ್ಷೇಪಗಳನ್ನು ರಚಿಸಲಾಯಿತು. ಹೀಗಾಗಿ ಅನೇಕ ಬಗೆಯ ಪ್ರಕ್ಷೇಪಗಳು ಹುಟ್ಟಿಕೊಂಡವು. ಇನ್ನು ಅಕ್ಷಾಂಶಗಳು, ಲ್ಯಾಟಿಟ್ಯೂಡ್ಸ್. ಭೂಮಿಯ ಮಧ್ಯಭಾಗದ ಅಕ್ಷವೃತ್ತಕ್ಕೆ ವಿಷುವವೃತ್ತ ಅಥವಾ ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿ ಅಕ್ಷಾಂಶವೆಂದು ಕರೆಯುತ್ತಾರೆ. ವಿಷುವವೃತ್ತದ ಉತ್ತರಕ್ಕೆ ಉತ್ತರ ಗೋಳಾರ್ಧ ಎಂದು, ದಕ್ಷಿಣಕ್ಕೆ ದಕ್ಷಿಣ ಗೋಳಾರ್ಧ ಎಂದು ಕರೆಯುತ್ತಾರೆ. ಒಟ್ಟು ಅಕ್ಷಾಂಶಗಳು 180, 0ದಿಂದ ಉತ್ತರಕ್ಕೆ 90 ಹಾಗೂ ದಕ್ಷಿಣಕ್ಕೆ 90 ಡಿಗ್ರಿಗಳಿರುತ್ತವೆ. 0 ಡಿಗ್ರಿ ಅಕ್ಷಾಂಶವು 2 ಗೋಳಾರ್ಧಕ್ಕೆ ಪರಿಗಣಿಸಲಾಗುತ್ತದೆ. ಮಧ್ಯದಲ್ಲಿರುವ ವಿಷುವವೃತ್ತ ಎಲ್ಲಕ್ಕಿಂತ ದೊಡ್ಡದಾಗಿದ್ದು 2 ಧ್ರುವಗಳ ಕಡೆಗೆ ಹೋದಂತೆ ವೃತ್ತದ ಗಾತ್ರ ಕಡಿಮೆಯಾಗುತ್ತದೆ. ಆದರೆ ಅಕ್ಷವೃತ್ತಗಳ ನಡುವಿನ ಅಂತರವು ಧ್ರುವದವರೆಗೂ ಸಮನಾಗಿರುತ್ತದೆ. ರೇಖಾಂಶಗಳು, ಲಾಂಗಿಟ್ಯೂಡ್ಸ್. ಒಟ್ಟು ಭೂಭಾಗದ ಮೇಲೆ 360 ರೇಖಾಂಶಗಳಿದ್ದು ಇವು ಉತ್ತರ ಹಾಗೂ ದಕ್ಷಿಣ ಧ್ರುವವನ್ನು ಕೂಡಿಸುವ ಅರ್ಧ ವರ್ತುಳಗಳಾಗಿವೆ. ಇವುಗಳನ್ನು ದಕ್ಷಿಣೋತ್ತರವಾಗಿ ತೆಗೆಯಲಾಗಿದೆ. 0 ಡಿಗ್ರಿ ಗ್ರೀನ್ವಿಚ್ ರೇಖೆಯು ಪ್ರಧಾನ ರೇಖಾಂಶವಾಗಿದ್ದು ಇದರಿಂದ ಪೂರ್ವದ 180 ಡಿಗ್ರಿಗಳವರೆಗೆ ಪೂರ್ವ ಗೋಳಾರ್ಧ ಎಂದು, 180 ಪಶ್ಚಿಮದ ರೇಖಾಂಶಗಳ ಭಾಗವನ್ನು ಪಶ್ಚಿಮ ಗೋಳಾರ್ಧವೆಂದು ಕರೆಯುತ್ತಾರೆ. 2 ರೇಖಾವೃತ್ತಗಳ ನಡುವಿನ ಅಂತರವು ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆಯಾಗುತ್ತದೆ. ಸಂಕ್ಷಿಪ್ತದಲ್ಲಿ ಪ್ರಕ್ಷೇಪಗಳ ಪ್ರಕಾರಗಳ ಬಗ್ಗೆ ಒಂದು ಚಾರ್ಟ್ದಲ್ಲಿ ಕೂಡ ನೀವು ಗಮನಿಸಬಹುದು. ಟೈಪ್ಸ್ ಆಫ್ ಪ್ರೊಜೆಕ್ಷನ್, ಪ್ರಕ್ಷೇಪಗಳ ಪ್ರಕಾರಗಳು. ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್, ಯಥಾದೃಷ್ಟ ಪ್ರಕ್ಷೇಪಗಳು. ಎರಡನೇದು ನಾನ್ ಪ್ರಾಸ್ಪೆಕ್ಟಿವ್ ಪ್ರೊಜೆಕ್ಷನ್ಸ್, ಆಯತಾದೃಷ್ಟ ಪ್ರಕ್ಷೇಪಗಳು. ಯಥಾದೃಷ್ಟ ಪ್ರಕ್ಷೇಪದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು. ಒಂದನೇದು ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್, ದಂಡಾಕಾರದ ಪ್ರಕ್ಷೇಪ. ಕೊನಿಕಲ್ ಪ್ರೊಜೆಕ್ಷನ್, ಶಂಕುವಿನಾಕಾರದ ಪ್ರಕ್ಷೇಪ. ಮೂರನೇದು ಜೆನಿತಲ್ ಪ್ರೊಜೆಕ್ಷನ್, ಕಮಧ್ಯ ಪ್ರಕ್ಷೇಪಗಳೆಂದು ವಿಭಾಗಿಸಲಾಗಿದೆ. ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್, ದಂಡಾಕಾರದ ಪ್ರಕ್ಷೇಪವನ್ನು ಸಿಂಪಲ್ ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್, ಸರಳ ದಂಡಾಕಾರದ ಪ್ರಕ್ಷೇಪ. ಎರಡನೇದು ಸಿಲಿಂಡ್ರಿಕಲ್ ಈಕ್ವಲ್ ಏರಿಯಾ ಪ್ರೊಜೆಕ್ಷನ್, ದಂಡಾಕಾರದ ಸಮಕ್ಷೇತ್ರ ಪ್ರಕ್ಷೇಪ. ಮೂರನೇದು ಕೊನಿಕಲ್ ಪ್ರೊಜೆಕ್ಷನ್, ಅದಕ್ಕೆ ಇನ್ನೊಂದು ಹೆಸರು ಮರ್ಕೇಟರ್ ಪ್ರಕ್ಷೇಪ ಅಂತಲೂ ಕರೆಯಲಾಗುತ್ತದೆ. ಇನ್ನು ಶಂಕುವಿನಾಕಾರದ ಪ್ರಕ್ಷೇಪದಲ್ಲಿ ಸಿಂಪಲ್ ಕೊನಿಕಲ್ ಪ್ರೊಜೆಕ್ಷನ್ ವಿತ್ 1 ಸ್ಟ್ಯಾಂಡರ್ಡ್ ಪ್ಯಾರಲಲ್, ಒಂದು ಪ್ರಧಾನ ಅಕ್ಷಾಂಶವುಳ್ಳ ಸರಳ ಶಂಕು ಪ್ರಕ್ಷೇಪ. ಎರಡನೇದು ಸಿಂಪಲ್ ಕೊನಿಕಲ್ ಪ್ರೊಜೆಕ್ಷನ್ ವಿತ್ 2 ಸ್ಟ್ಯಾಂಡರ್ಡ್ ಪ್ಯಾರಲಲ್, 2 ಪ್ರಧಾನ ಅಕ್ಷಾಂಶವುಳ್ಳ ಸರಳ ಶಂಕು ಪ್ರಕ್ಷೇಪ. ಮೂರನೇದು ಬೋನ್ಸ್ ಪ್ರೊಜೆಕ್ಷನ್. ಇನ್ನು ಜೆನಿತಲ್ ಪ್ರೊಜೆಕ್ಷನ್, ಕಮಧ್ಯ ಪ್ರಕ್ಷೇಪದಲ್ಲಿ ಮತ್ತೆ 3 ಪ್ರಕಾರಗಳು. ಒಂದನೇದು ಪೋಲಾರ್ ಜೆನಿತಲ್ ಗ್ನೋಮೋನಿಕ್ ಪ್ರೊಜೆಕ್ಷನ್, ಧ್ರುವೀಯ ಕಮಧ್ಯ ಕೇಂದ್ರೀಯ ಪ್ರಕ್ಷೇಪ. ಎರಡನೇದು ಪೋಲಾರ್ ಜೆನಿತಲ್ ಸ್ಟೀರಿಯೋಗ್ರಾಫಿಕ್ ಪ್ರೊಜೆಕ್ಷನ್, ಧ್ರುವೀಯ ಕಮಧ್ಯ ಘನರೇಖನ ಪ್ರಕ್ಷೇಪ. ಮೂರನೇದು ಪೋಲಾರ್ ಜೆನಿತಲ್ ಅರ್ಥ್ರೋಗ್ರಾಫಿಕ್ ಪ್ರೊಜೆಕ್ಷನ್, ಧ್ರುವೀಯ ಕಮಧ್ಯ ಲಂಬ ಪ್ರಕ್ಷೇಪವೆಂದು ವಿಭಾಗಿಸಲಾಗಿದೆ. ಆಯತಾದೃಷ್ಟ ಪ್ರಕ್ಷೇಪದಲ್ಲಿ ಒಂದನೇದು ಸಮಕ್ಷೇತ್ರ ಪ್ರಕ್ಷೇಪ, ಈಕ್ವಲ್ ಏರಿಯಾ ಪ್ರೊಜೆಕ್ಷನ್. ಎರಡನೇದು ಆರ್ಥೋಮಾಫಿಕ್ ಪ್ರೊಜೆಕ್ಷನ್, ಯಥಾ ಪ್ರತಿ ಪ್ರಕ್ಷೇಪ. ಮೂರನೇದು ಅಜಮೀತಲ್ ಪ್ರೊಜೆಕ್ಷನ್, ದಿಗ್ಭಾಂಶ ಪ್ರಕ್ಷೇಪ ಎಂದು ವರ್ಗೀಕರಿಸಲಾಗುತ್ತಿದೆ.
ಇನ್ನು ನಾವು ಪ್ರಕ್ಷೇಪವನ್ನು ತೆಗೆಯುವ ಪದ್ಧತಿಗೆ ಅನುಸಾರವಾಗಿ ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಎ, ರಚಿಸುವ ರೀತಿಯ ಆಧಾರದ ಮೇಲಿಂದ ಯಥಾದೃಷ್ಟ, ಆಯತಾದೃಷ್ಟ. ಬಿ, ವಿಸ್ತರಿಸುವ ವಿಭಾಗಕ್ಕನುಸಾರವಾಗಿ 3 ಶಂಕುವಿನಾಕಾರದ, ದಂಡಾಕಾರದ, ಕಮಧ್ಯ ಪ್ರಕ್ಷೇಪಗಳೆಂದು. ಸಿ, ಸಾಂಪ್ರದಾಯಿಕ ಪ್ರಕ್ಷೇಪಗಳು. ಡಿ, ಕಾಯ್ದಿಟ್ಟ ಲಕ್ಷಣಗಳ ಆಧಾರದ ಮೇಲಿಂದ ಅದರಲ್ಲಿ ಒಂದನೇದು ಸಮಕ್ಷೇತ್ರ ಪ್ರಕ್ಷೇಪ, ಅನುರೂಪ ಪ್ರಕ್ಷೇಪ, ದಿಗಾಂಶ ಪ್ರಕ್ಷೇಪಗಳೆಂದು. ಇನ್ನು ಇದರೊಳಗೆ ಬೆಳಕು ಬೀಳುವ ಬಿಂದುವಿನಿಂದ ತೆಗೆದ ಪ್ರಕ್ಷೇಪಗಳೊಳಗೆ ಒಂದನೇದು ಕೇಂದ್ರೀಯ ಪ್ರಕ್ಷೇಪ, ಘನರೇಖನ ಪ್ರಕ್ಷೇಪ, ಲಂಬ ಪ್ರಕ್ಷೇಪ. 4ನೇದು ಇನ್ನುಳಿದ ಪ್ರಕ್ಷೇಪಗಳೆಂದು. ಎಫ್, ರೇಖಾಗಣಿತದ ಆಧಾರದ ಮೇಲಿಂದ ಒಂದನೇದು ಸಮ ಚತುಷ್ಕೋನದ ಆಧಾರದ ಮೇಲಿಂದ, 2ನೇದು ವರ್ತುಳಾಕಾರದ ಆಧಾರದ ಮೇಲಿಂದ, 3ನೇದು ದೀರ್ಘ ವೃತ್ತಾಕಾರದ ಪ್ರಕ್ಷೇಪ, 4ನೇದು ಪತಂಗಾರ ಆಕಾರದ ಪ್ರಕ್ಷೇಪ, 5ನೇದು ಇನ್ನುಳಿದ ಪ್ರಕ್ಷೇಪಗಳು. ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಕ್ಷೇಪ ಅಂದ್ರೇನು, ಆಂತರ ಪ್ರಕ್ಷೇಪಗಳ ಪ್ರಕಾರಗಳು, ಆನಂತರ ಪ್ರಕ್ಷೇಪಗಳ ಐತಿಹಾಸಿಕ ಬೆಳವಣಿಗೆ, ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಥ್ಯಾಂಕ್ ಯು.